ಫ್ರೆಂಡ್ ನಾನು ಬಂದಿದ್ದಕ್ಕೆ ಖುಷಿ ಆಯ್ತಾ? ಇಷ್ಟ ಹೌದು, ಒಬ್ಳೆ ಇಷ್ಟು ದೂರ ಹೇಗೆ ಬಂದೆ ನೀನು? ಸೀತಮ್ಮ ಜೊತೆಗೆ ಬಂದಿದ್ದಾರಾ? ಅಲ್ಲ ಫ್ರೆಂಡ್, ನಾನು ಒಬ್ಳೆ ಬಂದೆ. ಒಬ್ಳೆ ಹೇಗೆ ಬಂದೆ ಇಷ್ಟು ದೂರ? ಫ್ರೆಂಡ್, ಪೋಸ್ಟ್ಮ್ಯಾನ್ ಅಂಕಲ್ ಹತ್ರ ಶ್ರೀರಾಮ್ ದೇಸಾಯಿ ಮನೆಗೆ ಡ್ರಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಬಂದೆ. ಬೇಬಿ ಆಗಲ್ಲ ಮಾಡ್ಬೋದು, ಇಟ್ ಇಸ್ ಟೂ ಡೇಂಜರಸ್. ಒಬ್ಳೆ ಆಗಲ್ಲ, ಬರಕ್ ಹೋಗ್ಬೇಡ. ಫ್ರೆಂಡ್, ಪೋಸ್ಟ್ಮ್ಯಾನ್ ಅಂಕಲು ತುಂಬಾ ಒಳ್ಳೆಯವರು. ನಿಂಗೆ ಏನಾಗಿಲ್ಲಲ್ಲ, ಸೇಫಾಗಿ ಬಂದಿದ್ಯಾ. ಇನ್ನೊಂದ್ಸತಿ ಆಗಲ್ಲ, ಒಬ್ಳೆ ಬರಬಾರ್ದು. ಓಕೆ ಓಕೆ ಫ್ರೆಂಡ್. ಕುಟ್ಕೊಳ್ಳಲ್ಲ ನೀನು. ಫ್ರೆಂಡ್, ನನಗೆ ನೀನು ನೋಡ್ಬೇಕು ಅನಿಸ್ತು. ನನಗೆ ಹಿಂಗೆಲ್ಲ ಇಟ್ಕೋಬೇಕು ಅನಿಸ್ತು, ಮುತ್ಕೊಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಫ್ರೆಂಡ್, ನಾನ್ ಕಾಡ್ದಾಗೆಲ್ಲ ನೀನ್ ಬರ್ತದೆ ಅಲ್ವಾ? ಈಗ ನೀನ್ ಬರಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನೇ ಬಂದೆ. ಗುಡ್ ಗರ್ಲ್. ಸಕ ನೋಡು, ನಂಗೆ ಈ ಪ್ರೀತಿನೇ ಬೇಕಾಗಿರೋದು, ನಿಂದಲ್ಲ. ಅಣ್ಣ, ಏನಾದರೂ ಪೇನ್ ಆಗ್ತಿದ್ಯಾ? ಹಂಗಾದ್ರೆ ಇಷ್ಟು ದಿವಸ ನೀನ್ ಹೆದರ್ಕೊಂಡು ಮಾತಾಡದೆ ಇದ್ದೆ ಅನ್ಸುತ್ತೆ. ಫ್ರೆಂಡ್, ಅವ್ರು ಯಾರು? ಸಿಹಿ, ಇವಳು ನನ್ನ ತಂಗಿ ಅಂಜಲಿ ಅಂತ. ಹಾಯ್ ಸಿಹಿ. ಹಾಯ್ ಅಕ್ಕ. ನನಗೂ ನಿಮ್ ತರ ಲಾಂಗ್ ಹೇರ್ ಬೇಕು. ಅಯ್ಯೋ ಮುದ್ದು, ನೀನ್ ದೊಡ್ಡೋಳಾಗ್ತೀಯಲ್ಲ, ಆಗ ನೀನು ಉದ್ದ ಜಡೆ ಬೆಳೆಸ್ಕೊ, ಓಕೆನಾ? ಆಕ್ಚುಲಿ ನೀನ್ ನಮ್ಮ ಅಣ್ಣಂಗೆ ಮ್ಯಾಜಿಕ್ ಮಾಡಿದ್ಯಾ. ನಮ್ಮ ಅಣ್ಣ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ. ಥ್ಯಾಂಕ್ ಯು ಸಿಹಿ ಪುಟ್ಟ. ಬಿಟ್ಟ ನೀನು ಇಲ್ಲಿವರೆಗೂ ಇಷ್ಟು ದೂರ ಒಬ್ಳೇ ಬಂದಿದ್ಯಾ. ಸೀತಮ್ಮಂಗೆ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ಲ? ಹಾಗಿದ್ರೆ ನಾನು ಬರ್ಬಾರ್ದಿತ್ತ ಫ್ರೆಂಡ್ಸ್? ಆಗಲ್ಲ ಪುಟ್ಟ, ಈ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಆದರೆ ಸೀತಮ್ಮಂಗೆ ಹೇಳ್ದೆ ಬಂದಲ್ಲ, ಅದು ತಪ್ಪು. ಈಗ ಸೀತಮ್ಮಂಗೆ ಗೊತ್ತಾದರೆ ಎಷ್ಟು ನೊಂದ್ಕೊಳ್ಳ ಹೇಳು. ಹುಡ್ಗಳಲ್ಲ ನೀನು, ಹಾಗೆಲ್ಲ ಮಾಡಬಾರ್ದು. ಹೌದಲ್ವಾ ಮಗ? ಈಗ ತಾನೇ ಎಲ್ಲ ಟ್ರ್ಯಾಕಿಗೆ ಬರ್ತಿದೆ. ಇದರಿಂದ ಏನಾದರೂ ಟ್ರೇನು ಟ್ರ್ಯಾಕ್ ಮೇಲೆ ಹೋಗುತ್ತಲ್ವಾ, ಆ ಟ್ರ್ಯಾಕಾ? ಟ್ರೈನ್ ಬಿಡ್ತಾ ಇದ್ರೆ ಟ್ರ್ಯಾಕ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಅಯ್ಯೋ, ಈ ಪುಟ್ಟ ಸಿಹಿ ಈ ತರ ಮುಖ ಬಾಡಿಸ್ಕೊಂಡ್ರೆ ನೋಡೋದೇ ಕಷ್ಟ. ಸಿಹಿ, ಡೋಂಟ್ ವರಿ, ನಿನ್ನ ಸ್ಕೂಲ್ ಬಿಡೋದ್ರೊಳಗಡೆ ನಾನು ನಿನ್ನ ಸ್ಕೂಲ್ಗೆ ಹೋಗಿ ತಲುಪಿಸ್ತೀನಿ. ಅಲ್ಲಿಂದ ನೀನು ಹೇಗೋ ಮನೆಗೆ ಹೋಗ್ತೀಯ ಅಲ್ವಾ? ಇದು ಓಕೆನಾ? ಸರ್, ಇವಾಗ ನಿಮಗೆ ಫುಡ್ ಟೈಮ್ ಆಯಿತು, ಫುಡ್ ತಗೊಳ್ಳಿ, ಆಮೇಲೆ ಇಂಜೆಕ್ಷನ್ ಇದೆ. ಫ್ರೆಂಡ್, ನೀನು ಊಟ ಮಾಡು, ನಿನ್ಗೆ ಹಸುವಾಗಿರುತ್ತೆ. ಹೇಳ್ಬಿಡ, ಆಲ್ರೆಡಿ ಲಂಚ್ ಟೈಮ್ ಆಗೋಗಿದೆ. ಇನ್ನು ಸ್ಮಾಲ್ ಬೇಬಿ ಅಲ್ಲ, ಅಷ್ಟು ಸ್ಮಾಲ್ ಬೇಬಿ ತಿನ್ಬೇಕು, ಆಮೇಲೆ ನಾನು. ಫ್ರೆಂಡ್, ಪೇಷಂಟ್ ನೀನ್ ತಾನೆ, ನೀನೇ ಫಸ್ಟ್ ತಿನ್ಬೇಕು. ಬೇಕಿದ್ರೆ ನಾನು ತಿನ್ಸ್ಲಾ? ಫಸ್ಟು ನೀನು ತಿನ್ಬೇಕು, ಆಮೇಲೆ ನಾನು. ಫ್ರೆಂಡ್,
ಎಲ್ಲದಕ್ಕೂ ಹಠ ಮಾಡ್ತೀಯ ಅಲ್ವಾ? ನೀನ್ ತಿನ್ಬೇಕಂದ್ರೆ ತಿನ್ಬೇಕು. ಜೂನಿಯರ್ ಸೀತಮ್ಮ. ಆ ಮಾಡು. ಜಾಣ ಬೈ. ಅವಳು ನಾನು ಇನ್ನೂ ಜಾಣ ಮರಿ ಅಲ್ಲ. ನಾನು ಜಾಣ ಮರಿ ಅಲ್ವಂತೆ, ಒಣ ಮರಿ ಅಂತೆ. ಯಾಕಂದ್ರೆ ಯಾರು ಹೇಳಿದ್ರು? ಸೀತಮ್ಮ. ಯಾಕೆ ಸೀತಮ್ಮಂಗೆ ನೀನು ತುಂಬ ಗಲಾಟೆ ಮಾಡ್ತೀಯಾ? ಹ್ಞೂ, ಮತ್ತೆ ಊಟ ಮಾಡೋವಾಗ ಸೀತಮ್ಮಂಗೆ ನಾನು ಜಾಸ್ತಿ ತೀಟೆ ಮಾಡ್ತೀನಿ, ಅದಕ್ಕೆ ಅವಳು ಬೈತಾಳೆ. ನಂಗೀಗೆ ಬೈದು ಬೈದು ಊಟ ಮಾಡಿಸ್ತೀಯಾ? ಅದೇ ಸೀತಮ್ಮ ನಿಂಗೆ ಊಟ ಮಾಡಿಸ್ಬೇಕಂದ್ರೆ ನೀನು ಯಾಕೆ ಸೀತಮ್ಮಂಗೆ ಗಲಾಟೆ ಮಾಡೋದು? ಗುಡ್ಗಳಲ್ಲ ನೀನು ನೀನು ಸೈಲೆಂಟಾಗಿ ತಿನ್ಬೇಕು. ಸೀತಮ್ಮ ನನಗೆ ಓಟ್ಸ್ ತಿನ್ನು, ಫ್ರೂಟ್ಸ್ ತಿನ್ನು, ಮೊಳಕೆಕಾಳು ತಿನ್ನು, ಬರೀ ಚಪಾತಿ ಮಾತ್ರ ತಿನ್ಬೇಡ ಅಂತಾಳೆ. ಅಷ್ಟೆಲ್ಲ ತಿಂದ್ರೆ ನನ್ ಹೊಟ್ಟೆ ಫುಲ್ ಆಗುತ್ತೆ. ನಾನೇನ್ ಮಾಡ್ಲಿ ಮತ್ತೆ? ಆದರೆ ಈಗ ನಿಂಗೆ ಆಲ್ರೆಡಿ ಹೊಟ್ಟೆ ಹೆಸರಾಗಿದೆ ಅಂತ ನನಗೆ ಗೊತ್ತು. ನೋಡಲಿ ಲಂಚ್ ಟೈಮ್ ಆಗೋಗಿದೆ. ಫಸ್ಟ್ ನೀನು ತಿನ್ಬೇಕು ಇವಾಗ, ಓಕೆ? ಹಾಗೆ ಅಂಜು ಸವಾಲಿಟ್ಟು ಸ್ಮಾಲ್ ಬೇಬಿಗೆ ಸ್ಮಾಲ್ ಪೀಸ್, ಓಕೆ? ಸೂಪರ್ ಆಗಿದೆ ಫ್ರೆಂಡ್. ಆ ಮಾಡು. ಆಯ್ಯಾ ಸೂಪರ್ ನೀನು ಚಿಕ್ಕಿ ಮಾಡಿದ್ದು. ಸೂಪರ್ ಸೂಪರ್. ಅಲ್ಲ ಕಣೋ ಅಣ್ಣ, ಈ ಸಿಹಿ ಬಂದ್ಮೇಲೆ ರಾಮಣ್ಣನ ಮುಖದಲ್ಲಿ ನಗು ನೋಡು ಎಷ್ಟು ಖುಷಿಯಾಗಿದ್ದಾನಲ್ವಾ? ನಿಜ ಪಾಪಚ್ಚಿ, ನನ್ನ ರಾಮನ ಮುಖದಲ್ಲಿ ಸ್ಮೈಲ್ ಹೀಗೆ ಇರಬೇಕು ಅಂತಂದರೆ ಅದು ಸೀತಾ ಮತ್ತು ಸಿಹಿ ಅವನ ಜೀವನದಲ್ಲಿದ್ದರೆ ಮಾತ್ರ ಸಾಧ್ಯ. Lot of confusions in these files. Please go through all of them and get back to me. Okay? Evening office hours ಮುಗಿದ್ಮೇಲೆ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು. Got it? ಮ್ಯಾಮ್, Why? What happened? ಯಾಕೆ ಹಾಗೆ ನೋಡ್ತಿದ್ದೀರಾ? ಮಾಡೋದಿಲ್ವಾ ಕೆಲಸನ? ವಯಸ್ಸಿರೋ ಕೆಲಸನ ನಾನು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ವೆರಿ ಗುಡ್. ಹುರ್ಕೊಂಡಿದ್ದಾಳೆ ಅನ್ಸುತ್ತೆ ಅಲ್ಲ? ಎಷ್ಟು ಮಾಡಿದ್ರು ಅವಳು ಕೊಪ್ಕರ್ಗಿಲ್ಲ ನೋಡು. ಕೆಲಸ ಅಂದಮೇಲೆ ಇದೆಲ್ಲ ಇದ್ದಿದೆ. ಬೇಗ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ. ನೀನ್ ಬಿಡು, ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆನೂ ತೋರಿಸ್ತೀಯ. ಆದ್ರೆ ನಾನು ಹಾಗಲ್ಲ, ಒಂದ್ ಕೆನ್ನೆಗೆ ಹೊಡೆದ್ರೆ 7 ಕೆರೆ ನೀರು ಕುಡಿಸ್ಬಿಡ್ತೀನಿ ಅವಳಿಗೆ. ಪ್ರಿಯಾ, ಫಸ್ಟು ಕೆಲಸ ಮಾಡು. ನಂದು ತುಂಬಾ ಪೆಂಡಿಂಗ್ ಇದೆ, ತಲೆ ಬೇರೆ ನೋವ್ತಿದೆ.
ಅಲ್ಲ ಕಣ, ನಾವೇನಾದರೂ ನಿಂಗೆ ಊಟ ಮಾಡ್ಸಕ್ಕೆ ಬಂದರೆ 2 ತುತ್ತಿಗಿಂತ ಜಾಸ್ತಿ ತಿಂತಿರ್ಲಿಲ್ಲ. ಸಿಹಿನೇ ಸರಿ ನಿನಗೆ. ನೋಡು, ಫುಲ್ ಖಾಲಿ ಮಾಡಿದ್ಯಾ. ಬಿಡ, ಟೈಮ್ ಆಯಿತು, ಹೊರಡು ನೀನು. ಯಾಕೆ ಫ್ರೆಂಡ್, ನಿನ್ ಬೇಜಾರಾಗ್ತಿದ್ಯಾ? ನಿದ್ದೆ ಮಾಡಬೇಕಾ? ಆಗಲ್ಲ ಪುಟ. ಸ್ಕೂಲ್ ಬಿಡೋ ಟೈಮ್ಗೆ ನಿನ್ನ ಮನೆಗೆ ಹೋಗಲಿಲ್ಲ ಅಂದರೆ ಸೀತಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ. ಅದಕ್ಕೆ ಓಕೆ. ವಾಶು ಅಂಕಲ್, ಸೀನಾ ಡೈರೆಕ್ಟಾಗಿ ಮನೆಗೆ ಡ್ರಾಪ್ ಮಾಡಿಬಿಡು, ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಿಬಿಡು. ಓಕೆ. ಹೇಳ ಮತ್ತೇನಂದ್ರೆ, ಇವತ್ತು ನೀನು ಮನೆಗೆ ಹೋಗಿದ ತಕ್ಷಣ ಸೀತಮ್ಮಂಗೆ ನಿಜ ಹೇಳಬೇಕು. ಇಲ್ಲಾಂದರೆ ಅವ್ರು ನನ್ನ ಮೇಲೆ ನಿನ್ನ ಮೇಲೆ ಇಬ್ಬರ ಮೇಲೂ ಕೋಪ ಮಾಡ್ತಾರೆ. ಅವ್ರು ನೀನೇ ನೋಡ್ದಲ್ಲ, ಒಂದೇ ಒಂದು ಸುಳ್ಳು ಹೇಳಿದ್ದಕ್ಕೆ ನನ್ನ ಜೊತೆ ಕೋಪ ಮಾಡಿಕೊಂಡು 2 ಬಿಟ್ಟಿರೋದು. ಏನು ಬೇಕಾದ್ರೂ ಸಹಿಸ್ಕೊಬೋದು, ಆದರೆ ಸೀತಮ್ಮನ ಕೋಪ ಮಾತ್ರ ಆಗಲ್ಲ. ಫ್ರೆಂಡ್, ಸೀತಮ್ಮ ಇನ್ಮೇಲೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಸೀತಮ್ಮನಿಗೆ ನಿನ್ ಇಷ್ಟ. ಪ್ರಿಯಾ, ನೀನು ಹೊರಡಂಗಿದ್ರೆ ಹೊರಡು. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಒಟ್ಟಿಗೆ ಹೊರಡೋಣ. ನಂಗೊಂದು ಸ್ವಲ್ಪ ಫೈಲ್ಸ್ ಕೊಡು. ನನಗಂತ ವಯಸ್ಸಿರೋ ಕೆಲಸ ಆಮೇಲೆ ನೀನು ಮಾಡಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀನು ಹೋಗಿ ಸಿಹಿ ಜೊತೆ ಇರು. ಸರಿ, ಆಯಿತು. ಆಲ್ಸೋ ನಾನು ಇವತ್ತೊಂದೇ ದಿನ ನಿಮ್ಮ ಮನೆಗೆ ಹೋಗೋದು. ನಾಳೆಯಿಂದ PGಗೆ ಹೊರಡ್ತೀನಿ, ಆಯಿತಾ? ನೀನು ಸಿಹಿ ಬಗ್ಗೆ ಯೋಚನೆ ಮಾಡಬೇಡ. ಇವತ್ತೇ PGಗೆ ಹೋಗೋದಿದ್ರೆ ಹೋಗು. ಅವಳ ಅಮ್ಮ ಅಪ್ಪ ಮನೇಲಿ ಇರ್ತಾಳೆ. ಬೇಡ, ನಾನು ಇವತ್ತು ನಿಮ್ಮ ಮನೆಗೆ ಹೋಗ್ತೀನಿ. ನೀನು ಬೇಗ ಕೆಲಸ ಮುಗಿಸ್ಕೊಂಡು ಬಾ, ಓಕೆನಾ? ಹುಷಾರು. ಬಾಯ್. ಫ್ರೆಂಡ್, ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಸೀತಮ್ಮ ಇಡೀ ದಿನ ಹೆಜ್ಜೆ ನಮಸ್ಕಾರ ಮಾಡಿದ್ವಿ. ಸೀತಮ್ಮ ನಿನ್ಗೋಸ್ಕರ ಬೇಗ ಹುಷಾರಾಗ್ಬೇಕಂತ ಫುಲ್ ಬೇಡ್ಕೊಂಡಿದ್ದಾಳೆ, ಗೊತ್ತಾ? ಗಾಡ್ ಪ್ರಾಮಿಸ್, ಪಿಂಕಿ. ನನ್ಗೆ ನೀನ್ ನೋಡಿ ಸಖತ್ ಖುಷಿ ಆಯ್ತು, ಗೊತ್ತಾ? ನನ್ನ ಮನೆ ಮಾತ್ರ ಅಲ್ಲ, ಇದು ನಿನ್ನ ಮನೆನು. ಹೌದಾ? ನಂದು ಅಂತ ಏನೇನೆಲ್ಲ ಇದೆಯೋ ಎಲ್ಲ ನಿಂದೆ.
ತುಂಬ ಹೆವಿ ಅನಿಸ್ತಾ ಇದೆಯಾ? ನಾನು ಸ್ವಲ್ಪ ಹಾಗೆ, ತುಂಬ ವರ್ಕೋಹಾಲಿಕ್. ಊಟ ತಿಂಡಿ ನಿದ್ದೆ ಮನೆ ಮಠ ಬಿಟ್ಟು ಕೆಲಸ ಮಾಡ್ತೀನಿ. ನನ್ನ ಜೊತೆಲಿರೋರು ಹಾಗೆ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಟ್ಸ್ ಓಕೆ ಮ್ಯಾಮ್. ಆ್ಯಂಡ್ ಅಲ್ಲಿ ಯಾರು ಕೂರ್ತಾರೆ? ಡೆಸ್ಕ್ ಖಾಲಿ ಇದೆ. ಇವತ್ತು ಬಂದಿಲ್ವಾ ಅಥವಾ ಯಾರು ಬರೋದೇ ಅಲ್ವಾ? ಹೂ ಸಿಟ್ಸ್ ದೇರ್? ರಾಮ್. ರಾಮ್? ಯು ಮೀನ್ ಶ್ರೀರಾಮ್ ದೇಸಾಯಿ? ಹಾಂ. ಸೊ your boss sits next to you. ಸ್ಟಾರ್ಟಿಂಗಲ್ಲಿ ಅವ್ರು ನಾರ್ಮಲ್ ಎಂಪ್ಲಾಯಿ ಥರನೇ ಇದ್ರು. ಅವ್ರ ಬಾಸ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ನೀವಿಬ್ರು ಅಕ್ಕಪಕ್ಕ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ರಾ? ಹಾಂ. ಬಟ್ ಇವಾಗ ಬಾಸ್ ಅಂತ ಗೊತ್ತಾಗಿದೆಯಲ್ಲ, ಯು ಶುಡ್ ಬಿ ರೆಫರಿಂಗ್ ಟು ಹಿಮ್ ವಿತ್ ಸರ್ ಸಫಿಕ್ಸ್, ರೈಟ್? ಬಟ್ ಮ್ಯಾಮ್, ರಾಮ್ಗೆ ನಾನು ರಾಮ್ ಅಂತ ಕರೆಯೋದೇ ಇಷ್ಟ. ನಾನು ಎಷ್ಟು ಸಲ ಅವ್ರನ್ನ ಸರ್ ಅಂತ ಅಡ್ರೆಸ್ ಮಾಡಿದ್ರು ನನ್ನ ರಾಮ್ ಅಂತಾನೆ ಕರಿ ಅಂತ ಕರೆಸ್ಕೋತಾರೆ. ಸೊ ರಾಮ್ಗೆ ನಾನು ರಾಮ್ ಅಂತಾನೆ ಕರಿತೀನಿ. ಆಶಾ ಅಂಕಲ್, ಫ್ರೆಂಡ್ನ ಸೇಫ್ ಆಗಿ ಮನೆಗೆ ಹೋಗಿ ಡ್ರಾಪ್ ಮಾಡಪ್ಪ. ನೀನು ಹೋಗ್ಬೇಕಾದ್ರೆ ಮೂರ್ತಿ ಅಂಕಲ್ಗೆ ಕಾಲ್ ಮಾಡಿಬಿಡು. ರಾಮೇ ಸಿಹಿನ ಮನೆಗೆ ಕರ್ಸ್ಕೊಂಡ, ಈಗ ಅವನೇ ಮನೆಗೆ ಡ್ರಾಪ್ ಮಾಡಿಸ್ತಿದ್ದಾನೆ ಅಂತ. ಇಲ್ಲಾಂದ್ರೆ ಅವ್ರ ಪಾಪ ಇವಳನ್ನ ಪಿಕ್ ಮಾಡೋಕೆ ಹೋದಾಗ ಇವ್ರು ಕಂಡಿಲ್ಲ ಅಂದರೆ ಸುಮ್ಮನೆ ಗಾಬರಿಯಾಗಿ ಟೆನ್ಷನ್ ಮಾಡ್ಕೊತಾರೆ. ಓಕೆ ಬಾಸ್. ಮೇಡಮ್ ಬನ್ನಿ ಹೊಡೋಣ. ಬಾಯ್ ಫ್ರೆಂಡ್, ಲವ್ ಯು. ವೀಡು ಬಂಗಾರ. ಬಾಯ್. ಕೊಡಿ. ಬಾಯ್ ಸಿಹಿ ಪುಟ್ಟ. ಬಾಯ್ ಫ್ರೆಂಡ್. ಬಾ ನೋಡ. ಎಷ್ಟು ಖುಷಿಯಾಗಿದೆ ಅಣ್ಣ ಇವತ್ತು. ಮೈ ಹ್ಯಾಪಿನೆಸ್. ಅಣ್ಣ ನೇರವಾಗಿ ಒಂದು ಮಾತು ಕೇಳಲ್ಲ? ಅಶೋಕ್ ಅಣ್ಣ ನಿನ್ನ ಪ್ರೀತಿ ಬಗ್ಗೆ ಎಲ್ಲ ಹೇಳಿದ್ದಾನೆ ನನ್ನ ಹತ್ರ. ಆ ನಿನ್ನ ಪ್ರೀತಿನೇ ಇವತ್ತು ನಿನ್ನ ಗಾಯನ ನೋವನ್ನ ಎಲ್ಲ ಬೇಗ ವಾಸಿ ಮಾಡಿರೋದು. ಸಿಹಿ ಬಂದೋಗಿದ್ಕೆ ನೀನು ಇಷ್ಟೊಂದು ಖುಷಿಯಾಗಿದ್ಯಾ ಅಂದರೆ ಇನ್ನು ಸೀತಾ ಅವರು ಸಿಹಿ ಅವರು ನಿನ್ನ ಜೀವನದಲ್ಲಿದ್ದರೆ ನಿನ್ನ ಜೀವನ ಎಷ್ಟು ಸಂತೋಷವಾಗಿರುತ್ತೆ ಅಲ್ವಾ? ನಿಜ. ಸೀತಾ ಇಸ್ ಅ ವೆರಿ ಟಫ್ ಲೇಡಿ. ನಾನು ಯಾವಾಗೆಲ್ಲ ನನ್ನ ಪ್ರೀತಿ ಬಗ್ಗೆ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಹೋದಾಗ ನಿಮ್ಮ ಬಾಸ್ ಎಂಪ್ಲಾಯ್ ದೂರ ಇರು ಅಂತ ಹೇಳಿ ನಾನು ಕಳಿಸ್ಬಿಟ್ಟಾರೆ. ಅವ್ರು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಣ್ಣ. ಈ ಪ್ರೀತಿಗೆ ಜಾತಿ ಅಂತಸ್ತು ಅನ್ನೋ ಭೇದ ಇರಲ್ಲ. ಅದನ್ನೆಲ್ಲ ಮೀರಿ ಬೆಳೆಯೋದೇ ನಿಜವಾದ ಪ್ರೀತಿ. ಮೋಸ್ಟ್ಲಿ ನೀನು ಅವ್ರ ಹತ್ರ ನಿನ್ನ ಪ್ರೀತಿ ಬಗ್ಗೆ ಬಿಟ್ಟು ಬೇರೆ ಎಲ್ಲದನ್ನೂ ಹೇಳಿದ್ಯಾ ಅನ್ಸುತ್ತೆ. ಅದಕ್ಕೆ ಅವ್ರು ಹಾಗಂತಾರೆ. ಇಬ್ರು ಮನಸ್ಸಲ್ಲಿ ಪ್ರೀತಿ ಇದ್ರೆ ತಾನೇ ಇಬ್ರು ಈಕ್ವಲ್ ಆಗೋದು. ವಾ ಅಂಜು, ನಿಂಗೆ ಇಷ್ಟೆಲ್ಲ ವಿಷಯ ಗೊತ್ತಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀನು ಹೇಳಿದ ಎಷ್ಟು ನಿಜ ನೋಡು. ನಾನು ಇರೋದನ್ನೆಲ್ಲ ಅವ್ರ ಮುಂದೆ ಹೋಗಿ ಹೇಳಿದ್ರೆ ಅವ್ರು ಒಪ್ಕೊತಾರೇನೋ. ಹಾಗಿದ್ರೆ ಮೊದಲು ಯಾಸ್ಕೆ ಬಿಟ್ಟು ಎದ್ದೇಳು. ಆಫೀಸ್ ಕತೆ ಎಲ್ಲ ಬಿಟ್ಟು ಡೈರೆಕ್ಟಾಗಿ ಸೀತಾ ಅವ್ರ ಮುಂದೆ ನಿಂತ್ಕೋ. ಕತೆ ಪುರಾಣ ಏನು ಮಾತಾಡಬೇಡ, ಮನ್ಸಲ್ಲಿರೋದನ್ನ ಹೇಳ್ಬಿಡು. ಅಂದರೆ ಡೈರೆಕ್ಟಾಗಿ ಸೀತಾ ಐ ಲವ್ ಯು ಅಂದ್ಬಿಡು. ತಾತಾ, ನೀನು ಫೋನ್ ಮಾಡಿದಾಗ
ನಾನಾಗಲೇ ಹೊರಟ್ಬಿಟ್ಟಿದ್ನಪ್ಪ. ನೀನು ರಾಮನ್ ನೋಡೋಕ್ಕೆ ಇವಳನ್ನ ಕರ್ಕೊಂಡೋಗಿದ್ದು ಭಾಳ ಒಳ್ಳೇದಾಯ್ತು. ಇವಳಿಗೂ ಅವನು ಕಂಡ್ರೆ ತುಂಬ ಇಷ್ಟ. ಹೌದು, ನಮ್ಮ ರಾಮ್ ಕೂಡ ಸಿಹಿನ ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದ. ಅದಕ್ಕೆ ಡೈರೆಕ್ಟಾಗಿ ಸ್ಕೂಲಿಂದ ಹಾಗೆ ಕರ್ಕೊಂಡು ಹೋದೆ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೇಜಾರು ಮಾಡ್ಕೊಳ್ಳೋದಕ್ಕೆ ಏನಿದೆಯಪ್ಪ, ಇವಳನ್ನ ಕರ್ಕೊಂಡೋಗಿ ಒಳ್ಳೆಯದೇ ಮಾಡಿದೆ. ರಾಮ್ ಈಗ ಹೇಗಿದ್ದಾನಪ್ಪ? ಚೆನ್ನಾಗಿದ್ದಾನೆ. ನನ್ನ ಫ್ರೆಂಡು ಫುಲ್ ಹುಷಾರಾಗಿದ್ದಾರೆ ತಾತ. ನಾನೇ ಅವ್ರಿಗೆ ನನ್ನ ಕೈಯಿಂದಾನೇ ಊಟ ಮಾಡಿಸ್ದೆ. ಓ ಹೌದಾ? ನಮ್ಮ ರಾಮ್ಗೆ ಸಿಹಿ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ಸರಿ, ನಾ ಹೊರಡ್ತೀನಿ. ಮೊದಲನೇ ಸರ್ತಿ ಬಂದಿದೆಯಾ, ಹಾಗೆ ಹೋಗೋದೇನಪ್ಪ? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ಬಾಯ್ ಸಿಹಿ. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ನಾನು ನಿನಗೆ ಹೇಳಬೇಕು. ನಿನ್ನಿಂದ ಎಷ್ಟು ಸಲ ಸುಳ್ಳು ಹೇಳ್ತಿದ್ದೀನಿ ಗೊತ್ತಾ? ಮತ್ತೆ ಮತ್ತೆ ನನ್ನ ಕೈಲಿ ಹೀಗೆ ಸುಳ್ಳು ಹೇಳಿಸೋ ಹಾಗೆ ಮಾಡಬೇಡ. ಸುಳ್ಳು ಹೇಳಿದ್ರೆ ಸೀತಮ್ಮ ಬೈತಾಳೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಫ್ರೆಂಡ್ಗೋಸ್ಕರನೇ ಹೇಳಿದ್ದು. ಆಯ್ತು, ಇನ್ಮೇಲೆ ಸುಳ್ಳು ಹೇಳ್ಬೇಡ ಆಯ್ತಾ? ಬರ್ತೀನಿ.